ಜೈ ಹಿಂದ್ ಎಲ್ಲ ಮೂಡಬಿದ್ರಿ ಎಲಿಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡ್ಕೋಬಹುದು. ಇಲ್ಲಿ ಸ್ವರಾಜ್ ಮೈದಾನ ಅಂತ ನಾನು ಸರ್ಕಲ್ ಕೊಟ್ಟಿರ್ತಕ್ಕಂಥ ಇಲ್ಲಿ ಏನಾದರೂ ಡೈರೆಕ್ಟಾಗಿ ನೀವು ಆಟೋನ ಹತ್ಕೊಂಡ್ಬೇಕಂದ್ರೆ 10 ರೂಪೀಸ್ ಕೊಟ್ಟರೆ ಆಳ್ವಾಸ್ ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ. ಆಳ್ವಾಸ್ ಕಾಲೇಜ್ ನೋಡ್ಕೋಬಹುದು. ಇಲ್ಲಿ ಆಳ್ವಾಸ್ ಕಾಲೇಜಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ನಮ್ಮ ಮೇಲ್ಗಡೆ ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗಳಿಗೆ ಜೈ ಹಿಂದ್. ಎಲ್ಲರೂ ಕೂಡ ಮೂಲಭೂತ ಸೌಕರ್ಯ ಬಗ್ಗೆ ಕೇಳ್ತಾ ಇದ್ರಿ. ಇಲ್ಲಿ ಬಂದ್ಬಿಟ್ಟು ಆಳ್ವಾಸ್ ಕಾಲೇಜಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿನ. ಇಲ್ಲಿ ನಾನು ಆಲ್ರೆಡಿ ಎಲ್ಲ ಚೆಕ್ಔಟನ್ನು ಮಾಡಿದ್ದೀನಿ. ಇಲ್ಲಿ ಯಾವ ಥರ ಸ್ಪೆಸಿಲಿಟಿ ಇದೆ ಅಂತ ಹೇಳಿ ಇದು ಫ್ರೀ ಆಗಿರ್ತದೆ. ನೀವು ಎಷ್ಟೋ ವಿದ್ಯಾರ್ಥಿಗಳು ಲಾಡ್ಜ್ ಮಾಡಿದಿರಿ 1000-1500 ಲಾಡ್ಜ್ ಕೊಟ್ಟು ಮಾಡುವಲ್ಲಿ ಇಲ್ಲೆಲ್ಲ ಫ್ರೀ ಆಗಿರ್ತಕ್ಕಂಥ ಸೌಕರ್ಯಗಳನ್ನು ಯೂಸ್ ಮಾಡ್ಕೊಳ್ರಿ. ಇದು ಬಂದ್ಬಿಟ್ಟು ಆಳ್ವಾಸ್ ಗ್ರೌಂಡ್ ಇಂತ್ರ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಆಟೋಗೆ ಬರಬೇಕಾದ್ರೆ 10 ರೂಪೀಸ್ ತೊಗೊಳ್ತಾರೆ. ಇಲ್ಲಿ ಮಾರ್ನಿಂಗ್ ಇಂತ್ರ ಹೋಗ್ಬೇಕಾದ್ರೆ ನಿಮಗೆ ಬಸ್ಸಿನ ವ್ಯವಸ್ಥೆ ಕೂಡ ಐತಿ. ಬಟ್ ಫುಡ್ ವ್ಯವಸ್ಥೆಯಲ್ಲಿ ನಿಮ್ಗೆ ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಕ್ಯಾಂಟೀನ್ ಅನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿ ಯಾವ ಡಿಸ್ಟಿಕ್ ಅಪ್ಪ ನಿಮ್ದು? ಸರ್ ನಮ್ದು ವಿಜಯಪುರ ಜಿಲ್ಲೆ. ವಿಜಯಪುರ. ಎಷ್ಟು ಇವತ್ತು ಬಂದಿರಾ? ಸರ್ ಇವತ್ತು ಬಂದಿವಿ. ನಿನ್ನೆ ಟ್ರೈನಿಗೆ ಸರ್ ಇವತ್ತು ಬಂದಿವಿ. ಓಕೆ. ಇಲ್ಲಿರೋ ವ್ಯವಸ್ಥೆ ಯಾವ ಥರ ಇದೆ ನಿಮಗೆ? ಸರ್ ವ್ಯವಸ್ಥೆ ಅನ್ನಕಂದ್ರೆ ಸರ್ ಅಲ್ಲಿ ಮೊದಲು ಎಂಟ್ರಿ ಕೊಡ್ತೀವಲ್ಲ ಸರ್, ಒಟ್ಟು ಮೊದಲ ಊಟಕ್ಕಾಗಿ ಸರ್ 30 ರೂಪಾಯಿ ರೀ ರಿಯಾಯಿತಿ ಆದ್ರಿ ಸರ್. 30 ರೂಪಾಯಿ ಊಟ ಕೊಡ್ತಾರಲ್ಲ? 30 ರೂಪಾಯಿ ಊಟ. ಓಕೆ. ಚಪಾತಿ ಅನ್ನ ಸರ್ ಊಟ ಕೊಡ್ತಾರೆ ಸರ್. 20 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರು ಕೊಡ್ತಾರೆ. ಓಕೆ. ಅದನ್ನ ಬಿಟ್ರೆ ಸರ್ ಮುಕ್ಕೋಣಕ್ಕೆ ವ್ಯವಸ್ಥೆ ಇದೆ ಸರ್. ಮತ್ತೆ ಅಲ್ಲಿ ಮ್ಯಾಟ್ ಇದೆ ಸರ್ ಮುಕ್ಕೋಣಕ್ಕೆ. ಮ್ಯಾಟ್ ಹತ್ತಿ ಕೊಡ್ತಾ ಇದಾರೆ? ಮ್ಯಾಟ್ ಕೊಡ್ತಾರೆ ಸರ್ ಮುಕ್ಕೋಣಕ್ಕೆ. ಯಾವ್ದು ಎಲ್ಲ ರೀತಿ ಅನುಕೂಲ ಇದೆ. ಬೇಕಾದಂಗೆ 1500 ಜನ ಇದು ಮಾಡಬಹುದು. ಓಕೆ. ಇಲ್ಲಿ ಸೇಫ್ಟಿ ಗಿಫ್ಟಿ ಎಲ್ಲ CCTV ಇದೆ ಎಲ್ಲ ಅನುಕೂಲ ಇದೆ? CCTV ಇದೆ ಸರ್. ಫಿಲ್ಟರ್ ನೀರಿನ ವ್ಯವಸ್ಥೆ ಕೊಟ್ಟರ? ಮತ್ತೆ ಈ ಕಡೆ ಹೋದ್ರೆ ಇದು ಶೌಚಾಲಯ ಎಲ್ಲ ಕೊಟ್ಟರು. ಬಾತ್ರೂಮ್ ಎಲ್ಲ ಟೋಟಲ್ ಎಷ್ಟು ಇರ್ಬೋದು ಅಂದಾಜು? ಒಂದು 30 ಬಾತ್ರೂಮ್ ಇರ್ಬೋದು? ಇರ್ಬೋದು, 30 ಇದೆ ಸರ್. ಓಕೆ. ಜಳಕಕ್ಕೆ ಸಪರೇಟ್ ಆಗಿರ್ತಕ್ಕಂಥ ರೂಮ್? ಜಳಕಕ್ಕೆ ಸಪರೇಟ್ ಇದೆ ಸರ್. ಓಕೆ. ನೋಡಿ ಸ್ನೇಹಿತರೆ, ಅದೇ ತರನಾಗಿ ನಿಮಗೆ ಬಸ್ಸಿನ ವ್ಯವಸ್ಥೆನೂ ಕೊಟ್ಟಿದ್ದಾರೆ. ಟೋಟಲಿ ಒಂದು 10 ರಿಂದ 15 ಬಸ್ಗಳಿದಾವೆ. ಮಾರ್ನಿಂಗ್ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ಸ್ಟಾರ್ಟ್ ಆದ ತಕ್ಷಣ ಇವೆಲ್ಲ ಬಸ್ನಲ್ಲಿ ನೀವು ಹತ್ಕೊಂಡು ಹೋಗ್ಬೋದು. ಇದೆಲ್ಲ ಬಸ್ಸಿನ ವ್ಯವಸ್ಥೆನೂ ಕೂಡ ಕೊಟ್ಟಿದ್ದಾರೆ. ಮಾರ್ನಿಂಗ್ ನೀವು 2 ಗಂಟೆಗೆ ಬಂದ್ರಂದ್ರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಅದೇ ತರನಾಗಿ ನಿಮಗೆ ಫಿಲ್ಟರ್ ನೀರಿನ ವ್ಯವಸ್ಥೆನೂ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿರುವಂಥ ಸ್ಪೆಸಿಲಿಟಿಯನ್ನು ನಿಮಗೋಸ್ಕರನೇ ಹೊಸ ಫಿಲ್ಟರ್ಗಳನ್ನು ತಂದು ಕುಂದಿರ್ಸಿದ್ದಾರೆ. ಅದೇ ತರನಾಗಿ ನಿಮ್ಗೆ ಪೊಲೀಸ್ ವ್ಯಾನ್ ಕೂಡ ಎಲ್ಲ ಸೆಕ್ಯೂರಿಟಿಗೆ ಪೊಲೀಸರು ಕೂಡ ಇದ್ದಾರೆ. ಏನೂ ಕೂಡ ತೊಂದರೆ ಆಗಲ್ಲ. ಓಕೆ ಸ್ನೇಹಿತರೆ, ನೋಡ್ಕೋಬಹುದು. ಇವಾಗ ಊಟದ ವ್ಯವಸ್ಥೆಯಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ಕ್ಯಾಂಟೀನ್ದಲ್ಲಿ ಅಂತ ಹೇಳಿ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿ. ಈಗ ಆಲ್ರೆಡಿ ಇಲ್ಲಿ ಚಪಾತಿ ಮತ್ತೆ ಅನ್ನ ಸಾಂಬಾರ್ ಸ್ಟೂಡೆಂಟ್ಗಳು ಹಾಕೊಂಡಿದ್ದಾರೆ, ಹಾಕಿದ್ದಾರೆ. ಸರ್, ಇಲ್ಲಿ ಯಾವ ತರ ಊಟ ಕೊಡ್ತಾ ಇದಾರೆ ನಮ್ಮ ಸ್ಟೂಡೆಂಟ್ಗಳಿಗೆ? ಸ್ಟೂಡೆಂಟ್ ಒಳ್ಳೆ ತರ ಊಟ, ಅಂದ್ರೆ ದೂರದಿಂದ ಭಾಗದ ಬಂದಿದ್ದಾರೆ ಮಕ್ಕಳು, ಒಳ್ಳೆ ಎಜುಕೇಶನ್ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಆ ಮಕ್ಕಳಿಗೆ ರಾತ್ರಿ ನಾವು ರಿಯಾಯಿತಿ ದರದಲ್ಲಿ ನಮ್ಮ ದನಿಯವರು ಕೂಡ ಹೇಳಿದ್ದಾರೆ. ಅದೇ ತರದಲ್ಲಿ ನಾವು ಊಟ ಎಲ್ಲ ಕೊಡ್ತಿದ್ವಿ. ಊಟ ಏನೇನು ಕೊಡ್ತಿದ್ದಾರೆ? ಊಟ ಅನ್ನ ಸಾಂಬಾರ್ನಲ್ಲಿ ಅಂದ್ರೆ ಮೀಡಿಯಂ ಸಿಂಪಲ್ ಇದ್ರಲ್ಲಿ ಮಕ್ಕಳಿಗೆ ಚಪಾತಿ ಎಲ್ಲ ಕೊಡ್ತಿದ್ವಿ. ಚಪಾತಿ ಗಸಿ